ಗುರುಜಿ ಒಂದು ಅಚ್ಚರಿಯ ಸಂಗತಿಯನ್ನ ಹೇಳ್ತಿದ್ರಿ. ಸಾಕ್ಷಾತ್ ಪ್ರಹ್ಲಾದನೇ ಒಂದು ಪೂಜಿಸ್ತಿದ್ದಂತಹ ವಿಗ್ರಹ, ಮಾಡಿಸಿದಂತಹ ವಿಗ್ರಹ, ಅದು ನರಸಿಂಹಸ್ವಾಮಿಯ ವಿಗ್ರಹ ಈಗ ಕರ್ನಾಟಕದಲ್ಲಿದೆ. ಅದು ಹೇಗ್ ಬಂತು ಅಂತ ಹೇಳ್ತೀನಿ ಅಂತಿದ್ರಿ. ಜೊತೆಗೆ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ಹೇಳ್ತಿದ್ದೀರಾ? ನೋಡಿ, ಇನ್ನೊಂದು ಮಹಾಕ್ಷೇತ್ರ ಅಂತ ತಿಳಿಸ್ಕೊಟ್ಟಿದ್ದ ವಿಚಾರನೂ ಏನಿದೆ, ಇದು ಕರ್ನಾಟಕದಲ್ಲಿದೆ. ಈ ಕ್ಷೇತ್ರಕ್ಕೇನೆ ಆ ವಿಗ್ರಹ ಇವತ್ತು ಮೂಲ ವಿಗ್ರಹ ಇದೆ. ಪ್ರಹ್ಲಾದನೇ ಸ್ವತಃ ಮಾಡಿಸಿರೋದು. ಎಲ್ಲರೂ ಅನ್ಕೊಂಡಿದ್ದಾರೆ ಶಾಸನವಾಗಿ ಏನಿದು ಈ ವಿಗ್ರಹ ಪ್ರಹ್ಲಾದರ ಪೂಜೆ ಮಾಡಿರಬಹುದು ಅಂತಷ್ಟೇ. ಆದರೆ ಪ್ರಹ್ಲಾದನೇ ಮಾಡಿಸೋದಕ್ಕೆ ಸಾಕ್ಷಿ ರೂಪನೂ ಇತ್ತು. ಇದು ನಿಜವಾಗ್ಲಿ ಏನು ಅಂದರೆ ಭಗವಂತ ಇದ್ದಾನೆ ಅನ್ನೋಕ್ಕೆ ಸಾಕ್ಷಿ ರೂಪ, ಇವನಿಗೆ ಬಂಧನ ಮಾಡಿರೋ ಸಾಕ್ಷಿ ರೂಪ ಎಲ್ಲವೂ ದೈವತತ್ವ. ಆದಿ ಮಧ್ಯ ಅಂತ್ಯ ಅಂತ ಕರಿತೀವಿ. ಯಾವತ್ತು ಕಾಯ ವಾಚ ಮನಸ್ಸ. ಕಾಯಕವೇ ಕೈಲಾಸ ಅಂದಾಗ ನಿಮ್ಮ ಕರ್ತವ್ಯವನ್ನು ಮರೆತು ಭಗವಂತ ನಿಷ್ಠಾನುಷ್ಠಾನಕ್ಕೆ ಶ್ರದ್ಧೆ ಭಕ್ತಿ ಪೂರಿಸಿ ಅದಾದ ಮೇಲೆ ಮೋಕ್ಷವನ್ನು ಪಡೆದ್ರೆ ಕಾಯ ವಾಚ ಮನಸ್ಸ. ಮನಸ್ಸೇಂದ್ರಿಯವ ಬುದ್ಧ್ಯಾತ್ಮನಾಭ. ಆ ಮನಸ್ಸೇಂದ್ರಿಯ ಇಂದ್ರಿಯಗಳನ್ನೆಲ್ಲ ಮನಸ್ಸಿಗೆ ಹೊಂದಿಸ್ಬಿಡ್ಬೇಕಂತೆ. ಬುದ್ಧ್ಯಾತ್ಮನಾಭ. ಪ್ರಕೃತಿ ಸ್ವಭಾವ. ಕರೋಮಿ ಯಜ್ಜ ಸಕಲಂ ಪರಸ್ಮೈ ಶ್ರೀವನ್ನಾರಾಯಣೇತಿ ಸಮರ್ಪಯಾಮಿ. ಎಲ್ಲವೂ ನಾರಾಯಣ ಸ್ಮರಣೆ ಸಮರ್ಪಣೆ ಮಾಡಿಬಿಡೋಣ ಅಂತ ನಾರಾಯಣನಿಗೆ ಹೇಳಬೇಕಂತೆ. ಅದಕ್ಕೆ ಕಾಯೇನ ವಾಚ ಮನಸ್ಸೇಂದ್ರಿಯವ ಬುದ್ಧ್ಯಾತ್ಮನಾಭ ಪ್ರಕೃತಿಯ ಸ್ವಭಾವ. ಈ ಪ್ರಕೃತಿಯನ್ನ ಭಗವಂತ ಒಂದಲ್ಲ ಒಂದು ರೀತಿಯಲ್ಲಿ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಮಾಡ್ತಾ ಇರ್ತಾನೆ. ಈ ಒಂದು ರೂಪವೂ ಹಾಗೆ. ಅದಕ್ಕೆ ನಮ್ಗೆ ಹೇಳ್ತಾ ಇರೋದು ದೈವತತ್ವ ಅನ್ನೋದು ಈ ಶುಕ್ರವಾರದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋ ಆ ನರಸಿಂಹಸ್ವಾಮಿಯನ್ನ ಬಹಳ ಚೆನ್ನಾಗಿ ಲಾಲಿಸಿ ಪಾಲಿಸಿ ಪೋಷಣೆ ಮಾಡ್ತಕ್ಕಂಥ ವಿಚಾರ. ಆ ಪ್ರಹ್ಲಾದನೇ ಸ್ವತಃ ಪೂಜೆ ಮಾಡಿ ಅನುಷ್ಠಾನವನ್ನು ಹೊಂದಿದ್ದು. ಅವನಿಗೆ ನರಸಿಂಹಸ್ವಾಮಿ ಹೇಗಿದ್ದಾರೆ ಅಂತ ಗೊತ್ತಿರಲಿಲ್ಲ. ಆದರೂ ಸಹ ನರಸಿಂಹಸ್ವಾಮಿನ ನೋಡಿ ಆ ಕೆತ್ತನೆಯನ್ನು ಮಾಡಿಸಿದ್ದು. ಅದಾದ ಮೇಲೆ ಹೇಗೆ ಕೆತ್ತನೆ ಮಾಡಿಸ್ಬೇಕು ಅಂತ ಗೊತ್ತಾಗಿಲ್ಲ. ಆ ಉಗ್ರ ಸ್ವರೂಪ ತಾನು ಮೊದಲನೇ ದೃಶ್ಯದಲ್ಲಿ ಏನು ನೋಡ್ದ, ತನ್ನ ತಂದೆಯನ್ನ ಹಿರಣ್ಯಕಶಿಪುವನ್ನ ಬಗದು ಆ ಸಂಹಾರವನ್ನು ಮಾಡ್ತಾ ಇದ್ದ ದೃಶ್ಯ. ಹಾಗೇ ಕೆತ್ತಿಸಿದಾನೆ ಹೊರತು ನರಸಿಂಹಸ್ವಾಮಿ ಸುಮ್ಮನೆ ಕೆತ್ತಿಸ್ಬೋದಾಗಿತ್ತು. ಅವನಿಗೆ ಗೊತ್ತಾಗಿದ್ದೇ ನರಸಿಂಹ ಉಗ್ರ ಸ್ವರೂಪ ಅಷ್ಟೇ ಅವನಿಗೆ ಗೊತ್ತಾಗಿದ್ದು. ಈಗಲೇ ನರಸಿಂಹ ನಾರಾಯಣ ನೋಡಿ ಹಿಂಗಿದ್ದಾನೆ ಅನ್ನೋದನ್ನೇ ಅವನ ಭಾವನೆ. ಅಂಥ ಒಂದು ನಾರಾಯಣನ ಭಾವನೆ ನಾನು ಸ್ಮರಣೆ ಮಾಡ್ತಿದ್ದ. ಅದು ಹಾಗೇ ಏನಾಯಿತು, ವಂಶ ಪಾರಂಪರ್ಯವಾಗಿ ದೊಡ್ಡ ದೊಡ್ಡ ಮೊಘಲರೆಲ್ಲ ವಾಸ ಮಾಡ್ತಿದ್ರು. ಈ ಮೊಘಲರೆಲ್ಲ ಹೋದಾಗ ಆ ಗಜ್ನಿ ಮೊಹಮ್ಮದ್ದು ಇಂಥವರೆಲ್ಲ ಇದ್ರಲ್ಲ, ಬಿನ್ ತುಗ್ಲಕ್ಕು ಇಂಥ ಸಮಯದಲ್ಲಿ ಅದನ್ನೆಲ್ಲ ಅಹೋಬಲದಿಂದ ಕದ್ಕೊಂಡು ಹೋದರು. ಆ ರಾಜ್ಯದಲ್ಲಿ ಹಾಗೆ ನೆಕ್ಸ್ಟ್ ಪಾರಂಪರೆ ಬಂತು. ಅದಾದ ಮೇಲೆ ಇವ್ರನ್ನ ಜಯಿಸಿದ್ಯಾರು ಅಂದರೆ ಹೊಯ್ಸಳರು ಜಯಿಸಿದ್ರು. ಈ ಹೊಯ್ಸಳರೆಲ್ಲ ಜಯಿಸಿದ ಮೇಲೆ ಕೃಷ್ಣದೇವರಾಯರು ವಂಶಸ್ಥರು ಬಂದಾಗ ಹಂಪಿಯ ಸಾಮ್ರಾಜ್ಯದಿಂದ ದಕ್ಷಿಣವೆಲ್ಲ ಆಳಕ್ಕೆ ಶುರು ಮಾಡೋದು ಕೃಷ್ಣದೇವರಾಯರು. ಇವರು ಆಂಧ್ರ ಪ್ರದೇಶದೆಲ್ಲವೂ ಅವರೇ ನೋಡ್ಕೊತಾ ಇದ್ರು ಕೃಷ್ಣದೇವರಾಯರು. ಆ ವಂಶದಿಂದ ಕರ್ನಾಟಕಕ್ಕೆ ಬಂತು ಈ ವಿಗ್ರಹ. ಆದರೆ ಕರ್ನಾಟಕಕ್ಕೆ ಬಂದಾಗ ನೀರಲ್ಲಿ ಒಂದು ಪೆಟ್ಟಿಗೆಯಲ್ಲಿಟ್ಟು ಅದನ್ನು ಯಾವ ಕಾಲಕ್ಕೂ ರಕ್ಷಣೆ ಮಾಡಬೇಕು ಅಂತ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಅಲ್ಲೂ ಬಹಳ ಜನ ಕದ್ಕೊಂಡು ಹೋಗ್ಬಿಟ್ರು. ಕದ್ಕೊಂಡು ಹೋದಾಗ ಸಮುದ್ರ ತೀರದಲ್ಲಿ ಇನ್ನೇನು ಹಡಗಲ್ಲಿ ಸಾಗಿಸ್ಬೇಕು ವಿದೇಶಕ್ಕೆ ಅಂದಾಗ ಸಿಕ್ಕಿಬಿತ್ತು. ಆಗ ಮಹಾರಾಜರ ಕಾಲದಲ್ಲಿ ನಾಯಕರು ಅಂತಿರ್ತಾರೆ ಗೊತ್ತಾ, ಅಂದರೆ ಆ ಕಾಲದಲ್ಲಿ ಪಟ್ಟೆಗಾರರು ನಾಯಕರು ಇಂಥವರೆಲ್ಲ ಅವರೆಲ್ಲ ಕಾವಲು ಕಾಯ್ತಾ ಇದ್ರು. ಊರುಗಳನ್ನೇ ಕಾವಲು ಕಾಯ್ತಾ ಇದ್ರು. ಇವ್ರನ್ನ ದಂಡಾಧಿಕಾರಿಗಳು ಅಂತ ಕೂಡ ಹೇಳ್ತಾ ಇದ್ರು. ನೋಡಿ, ನೀವೆಲ್ಲ ಈ ಊರನ್ನೆಲ್ಲ ನೋಡ್ಕೋಬೇಕು, ಈ ಊರನ್ನೆಲ್ಲ ಇರಬೇಕು. ನಾನು ಅಕಸ್ಮಾತ್ ಎಲ್ಲ ಯುದ್ಧಕ್ಕೆ ಹೋದ್ರು ಅಥವಾ ಯಾವುದೋ ಪ್ರವಾಸಕ್ಕೆ ಹೋದಾಗ ಇದನ್ನೆಲ್ಲ ಜವಾಬ್ದಾರಿ ನಿಮಗೆ ಅಂತ ನಾಯಕರು ಅಂತ ಹೇಳಿ. ಅದಕ್ಕೆ ಇವತ್ತು ಆ ನಾಯಕರ ವಂಶಸ್ಥರಿಗೆ ಇಡೀ ಜಗತ್ತಿನಲ್ಲಿ ಮಂಗಳೂರು ಪ್ರದೇಶದಲ್ಲಿ ಪಶ್ಚಿಮ ದಿಕ್ಕಲ್ಲಿ ಇರತಕ್ಕಂಥ ಮುಲ್ಕಿ ಪ್ರದೇಶ. ಮುಲ್ಕಿ ಅನ್ನೋದು ದೊಡ್ಡ ಊರು. ಆ ಊರಲ್ಲಿರ್ತಕ್ಕಂಥ ಈ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ನರಸಿಂಹಸ್ವಾಮಿಯು ಇಲ್ಲಿ ಅವನ್ನ ಬಹಳ ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡ್ತಾರೆ. ಇಲ್ಲಿ ಏನು ಹೇಳ್ತಾರೆ, ಇವನ್ನ ಆ ಲಂಕೆಗೆ ಹೋಲಿಸ್ತಕ್ಕಂಥ ಕ್ಷೇತ್ರ. ಅದಕ್ಕೆ ಒಳಲಂಕೆ ಅಂತ ಕರೀತಾರೆ. ಯಾಕೆ ಇದು ಒಳಲಂಕೆ ಅಂತ ಕರೀತಾರೆ ಅಂದರೆ, ಆಂಜನೇಯ ಇದನ್ನು ನೋಡಿದಂತೆ ಸುತ್ತಲೂ ನೀರಿದೆ, ಓಹೋ ಇದೇ ಲಂಕೆ ಇರ್ಬೋದು ಅಂಥೇಳಿ ಇನ್ನೇನು ಹೊಟ್ಟೋಗ್ತಾ ಇರಬೇಕು. ಎಲ್ಲಿ ದಕ್ಷಿಣಕ್ಕೆ ಬರ್ತಾ ಇದ್ದಾನೆ ಶ್ರೀಲಂಕಾ ಅಂದ್ಕೊಂಡು ದ್ವೀಪದಲ್ಲಿದ್ದಾರೆ ಅಂತ ಅಷ್ಟು ಜ್ಞಾಪಕ ಇದೆ ಅವನಿಗೆ. ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಜ್ಞಾಪಕ ಇಲ್ಲ. ಅವಾಗ ಏನು ಮಾಡ್ತಾನಂತೆ, ಓಡ್ ಬಂದು ಅಲ್ಲಿ ಲಾಂಛನ ಠಕ್ ಅಂತ ಒಂದು ಕಾಲಿಡ್ತಾನೆ ಆಂಜನೇಯ. ಈ ದ್ವೀಪದಲ್ಲಿ ಸುತ್ತಲೂ ನೀರು, ಮಧ್ಯದಲ್ಲಿ ದ್ವೀಪ. ಅದಕ್ಕೆ ಒಳಲಂಕೆ ಅಂತ. ಅವನು ಒಳಗೆ ಭಾಗದಲ್ಲಿ ಭೂಮಿಯ ಮಧ್ಯದಲ್ಲಿ ಈ ಥರ ದ್ವೀಪ ಇದೆಯಾ ಅನ್ನೋದೇ ಗೊತ್ತಿಲ್ಲ ಜನಕ್ಕೆ. ಇದನ್ನ ಮುಲ್ಕಿ ಅಂತ ಕರೀತಾರೆ. ಇವತ್ತಿನ ಮುಲ್ಕಿ, ಆ ಕಾಲದಲ್ಲಿ ಒಳಲಂಕೆ. ಅವನೊಂದು ಕಾಲಿಟ್ಟು ಅಯ್ಯೋ ಇದೆಲ್ಲ ಚಿಕ್ಕದಾಗಿದೆ, ಸೀತಾಮ್ಮವ್ರು ಕಾಣಿಸ್ತಾ ಇಲ್ಲ ಅಂಥೇಳಿ ತಿರುಗಿ ಮತ್ತೆ ಜಗದ್ಬಿಟ್ಟ. ಅದಕ್ಕೆ ಇವತ್ತು ಆ ಆಂಜನೇಯನ ಪಾದ ರುದ್ರ ನೋಡಿ, ಅವನಿಟ್ಟ ಪಾದದಲ್ಲಿ ಎಲ್ಲಿ ಹರಿಹರ ಸ್ವರೂಪವಾಗಿ ಒಂದು ಸಂಗಮವಾಗತ್ತೆ ಅನ್ನೋ ಸತ್ಯ, ಅದೇ ಹಿರಣ್ಯಕಶಿಪು ವಿಗ್ರಹ ಪ್ರಹ್ಲಾದ ಮಾಡಿಸಿರೋದು. ಕೃಷ್ಣದೇವರಾಯರ ಕಾಲದಿಂದ ಬಂದು ಮೊಘಲರಾಳಿ, ಮೊಘಲರಿಂದ ಹೊಟ್ಟೋಗ್ತಾ ಇದ್ದ ಹಡಗೆಲ್ಲಿ ಸಿಕ್ಕಿ ಮತ್ತೆ ತಿರುಗಿ ಪ್ರವಾಸ ಪೂರ್ವಕವಾಗಿ ಪೂಜೆ ಪುನಸ್ಕಾರ ಮಾಡಿ ಮತ್ತೆ ಸಿಕ್ಕಿದ ವಿಗ್ರಹ ಎಲ್ಲಿತ್ತು, ಒಳಲಂಕೆಯಲ್ಲಿ ಪ್ರತಿಷ್ಠಾಪನೆ. ಆಂಜನೇಯನ ಪಾದಕೆ ಇದ್ದ ಹಾಗೇ ಇದೆ ಆ ಊರು ಒಳಲಂಕೆ. ಆ ಕ್ಷೇತ್ರದಲ್ಲಿ ನರಸಿಂಹ. ಏನು ಪವರ್ ಅಂತೀರಾ, ನರಸಿಂಹಸ್ವಾಮಿ ಉಗ್ರತನೆ. ಇಲ್ಲಿ ಒಳಗಡೆ ಏನಂದ್ರೆ ಮೇಲ್ಗಡೆ ವೆಂಕಟೇಶ್ವರ, ಕೆಳಗಡೆ ಬಿಂದು ಮಾಧವ, ಮಧ್ಯದಲ್ಲಿರ್ತಕ್ಕಂಥ ನರಸಿಂಹ. ಆನಂದವಾಗುತ್ತೆ.
ಊಟ ಉಪಚಾರ, ಬನ್ನಿ ಸ್ವಾಗತ ಅಂದರೆ ಮೇಲ್ಭಾಗದಲ್ಲಿ ಗರುಡ ಓಡುತ್ತಾ ಇರ್ತಾನೆ. ಊಟದ ಸಮಯ ಕರೆಕ್ಟಾಗಿ ಮಹಾಮಂಗಳಾರತಿ ಆಗುತ್ತೆ. ಹೊರಗಡೆ ಕಾಳಭೈರವ ಕಾಯ್ತಾ ಇರ್ತಾನೆ. ವೀರಭದ್ರ ಒಳಭಾಗದಲ್ಲಿ ಪ್ರದಕ್ಷಿಣಾಪೂರ್ವಕವಾಗಿ ಬಲಿಯನ್ನು ಹಾಕ್ತಿರ್ತಾರೆ. ನಾವು ನಮಸ್ಕಾರ ಮಾಡ್ತಾ ಇರಬೇಕು. ಇಲ್ಲಿ ಸರ್ವದೋಷ ಪ್ರಾಯಶ್ಚಿತ್ತವಾಗತ್ತೆ. ಯಾರು ಎಣ್ಣೆಯಲ್ಲಿ ಮುಖವನ್ನು ನೋಡಿ ಪರಿಹಾರವನ್ನು ಸೂಕ್ತವಾಗಿ ಪರಿವರ್ತನೆ ಮಾಡ್ಕೋಬೇಕು ಅಂತಿದ್ದಾರೋ ಅದಕ್ಕೆಲ್ಲ ಸಾಕ್ಷಿ ರೂಪವಾಗಿ ನಿಮಗೆ ತಿಳಿಸ್ತೀರಿ. ಆದರೆ ಸಮಯ ಬೇಕು, ಮುಂದಿನ ಕಾರ್ಯಕ್ರಮಕ್ಕೆ ನೀವು ಕಾಯಬೇಕು ಏನೇನು ಪರಿಹಾರ ಅಂತ. ಆದರೆ ನರಸಿಂಹಸ್ವಾಮಿಯನ್ನ ಇವತ್ತಿನ ವಿಚಾರಕ್ಕೆ ಹೇಳ್ತಾ ಇದ್ದೀನಲ್ಲ, ಇದರಲ್ಲಿ ಮೊಗರ್ನಾಡು ನರಸಿಂಹ, ಮುಲ್ಕಿ ನರಸಿಂಹ ಎರಡೂ ಮಕಾರಸ್ಯ. ಅದಕ್ಕೋಸ್ಕರ ಒಳಭಾಗದಲ್ಲಿ ಒಳಲಂಕೆ, ಅಲ್ಲಿ 5 ನದಿಗಳು, ಇಲ್ಲೇ ಮಧ್ಯದ್ವೀಪ. ಅದಕ್ಕೆ ನೋಡಿ 5 ನದಿಗಳು ಹೇಗೆ ಅಂದರೆ ಅವನು ಕಾಲಿಟ್ಟಿರೋದು ಹೀಗೆ. ಹಿಮ್ಮಡಿಯಲ್ಲಿ ಊರಿರ್ತಕ್ಕಂಥ ಕಾಲಿನ ಕೊನೆಯ ಭಾಗ ಏನಿದೆ ಆ ಹಿಮ್ಮಡಿ ಊರಿರೋ ಜಾಗವೇ ಈ ಮಧ್ಯದ್ವೀಪ. ಅದಕ್ಕೋಸ್ಕರ ಇದನ್ನು ಒಳಲಂಕೆ ಅಂತ ಕರೀತಾರೆ. ಮುಲ್ಕಿ ಹೊರಗಡೆ 5 ಬೆರಳನ್ನು ಹೀಗಿಟ್ಟಿರೋ ಆಂಜನೇಯನು 5 ಹಳ್ಳಗಳಾಗಿರೋದ್ರಿಂದ 5 ಹಳ್ಳಗಳಿಂದ ನೀರು ಹರಿಯೋದ್ರಿಂದ 5 ನದಿಗಳಾಗಿ ಅಲ್ಲಿ ಬಂದು ಸೇರುತ್ತೆ ಸಮುದ್ರಕ್ಕೆ. ಅದೇ ಮೊಗರ್ನಾಡು. ಎಷ್ಟು ದೊಡ್ಡ ಪಾದ ಇರಬೇಕು ಮೊಗರ್ನಾಡಿಗೂ ಮುಲ್ಕಿಗೂ ಇರತಕ್ಕಂಥ ಸಂಬಂಧ. ಇದನ್ನ ದೈವಿಕವಾಗಿ ಯೋಚನೆ ಮಾಡಬೇಕು. ಯಾಕೆಂದ್ರೆ ಆಂಜನೇಯನ್ನ ಯಾ ವೇದಾನುಗ್ರಹತೆ ಸಿದ್ಧಿ ಅಂತ ಕರೀತಾರೆ. ಎಲ್ಲ ವೇದಕ್ಕೂ ಸಿದ್ಧಿಯನ್ನು ಪಡೆದವನು ಆಂಜನೇಯ. ಅದಕ್ಕೆ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿವ್ಯಕಾಯಂ ಪ್ರಕೀರ್ತಿ ಪ್ರದಾಯಂ ಭಜೆ ವಾಯುಪುತ್ರಂ ಭಜೆ ವಾಲಗಾತ್ರಂ ಭಜೆ ಪವಿತ್ರಂ ಭಜೆ ಸೂರ್ಯಮಿತ್ರಂ ಭಜೆ. ಆ ಸೂರ್ಯಮಿತ್ರನಾಗಿರ್ತಕ್ಕಂಥ ಆಂಜನೇಯನ್ನು ದರ್ಶನವನ್ನು ಮಾಡಬೇಕು. ಅದಕ್ಕೆ ನೀವು ಈ ನರಸಿಂಹಸ್ವಾಮಿಯ ಮಹಾಕ್ಷೇತ್ರಕ್ಕೆ ಹೋಗಿ ಬಂದರೆ ಸಾಕು, ಸರ್ವ ದುಷ್ಟ ಭಯಂಕರನಾಗಿರ್ತಕ್ಕಂಥ ನರಸಿಂಹನ ಅನುಗ್ರಹ ಇಲ್ಲಿ ಸಿಗುತ್ತೆ. ಪ್ರಹ್ಲಾದನ ಅನುಗ್ರಹ. ನೀವೆಲ್ಲ ಹೇಳ್ತಾ ಇದ್ರಿ ಅಯ್ಯೋ ತಮಿಳ್ನಾಡು ಕಳಿಸ್ತಾರೆ ಎಲ್ಲೂ ಇದಿಲ್ಲ ಅಂತ. ಕಾಯ್ಬೇಕ್ರಿ, ಒಂದೊಂದ ಮುಗಿಸ್ಕೊಂಡ್ ಬರಬೇಡ್ವಾ ಒಂದೊಂದು ಊರಿಂದ. ಅದಕ್ಕೆ ಹೇಳೋದು ಬುದ್ಧುಂಟೆ ಬೂತಿನೂ ಲೇಖಪತೆ ಗೊತ್ತೇ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬನಿಗೂ ಒಂದೊಂದು ಸಲ ಕೆಲವರಿಗೆ ಬುದ್ಧಿ ಮಾತನ್ನು ಹೇಳಿ ಕಾಯ್ತಕ್ಕಂಥವ್ರಿಗೆ ತಾಳ್ಮೆಯಿಂದ ABCD ಹೇಳ್ಕೊಂಡು ಬಂದ ಮೇಲೇ 1ನೇ ಕ್ಲಾಸ್ ಪಾಸ್ ಆದ ಮೇಲೆ 2ನೇ ಕ್ಲಾಸ್ಗೆ ಹೋಗಬೇಕು, 2ನೇ ಕ್ಲಾಸ್ ಆದ ಮೇಲೆ 3ನೇ ಕ್ಲಾಸ್, ಹೀಗೆ 10ನೇ ಕ್ಲಾಸ್ವರೆಗೂ ಬರ್ತಾ ಬರಬೇಕು. ಕಾರ್ಯಕ್ರಮವೂ ಹಾಗೆ. ಅದೇ ರೀತಿ ಒಂದೇ ಸರಿ ಎತ್ಕೊಂಡು 10ನೇ ಕ್ಲಾಸ್ ಪಾಸ್ ಮಾಡಿಸೋರು ಯಾರು ಅಂದರೆ ಎಲ್ಲ ದುಡ್ಡಿರ್ತಕ್ಕಂಥ ದುರಹಂಕಾರಿಗಳು, ಲಂಚಕೋರರು. ಅದಕ್ಕೆ ದುಡ್ಡು ಕೊಟ್ಟು ಪಾಸ್ ಮಾಡಿಸೋದಲ್ಲ ಜೀವನದಲ್ಲಿ ಕಷ್ಟಪಡೋ ಸಾಧನೆ ಬೇಕು. ಹಾಗೆ ನೀವು ಸಾಧನೆ ಪಟ್ಟು ಆ ಕ್ಷೇತ್ರಕ್ಕೆ ಹೋದಾಗ ಆ ನರಸಿಂಹಸ್ವಾಮಿ ಯೋಗ. ಅದಕ್ಕೆ ಇವತ್ತಿನ ದಿವಸ ಆ ನರಸಿಂಹಸ್ವಾಮಿಯನ್ನು ಪ್ರಹ್ಲಾದನೇ ಸ್ವತಃ ದರ್ಶನವನ್ನು ಮಾಡಿಸಿರ್ತಕ್ಕಂಥ ವಿಚಾರ. ಸುದರ್ಶನ ಮುಖಾಂತರವಾಗಿ ನರಸಿಂಹಸ್ವಾಮಿ ಇರತಕ್ಕಂಥ ಕ್ಷೇತ್ರ ಮೊಗರ್ನಾಡು. ಅಂತಹ ವಿಶೇಷವಾಗಿರ್ತಕ್ಕಂಥ ಶಂಕರಾಚಾರ್ಯರು ಮತ್ತು ವಿಷ್ಣು ಆಗಿರ್ತಕ್ಕಂಥ ಮಿಲನ ಇವತ್ತಿನ ದಿವಸ ಆಗಿರ್ತಕ್ಕಂಥ ದಿನವೇ ಇವತ್ತು. ಅದಕ್ಕೆ ಎಲ್ಲರೂ ಇವತ್ತಿನ ಸಂಸ್ಕಾರದಲ್ಲಿ ಏನು ಹೇಳ್ತಿದ್ದೀನಿ, ನರಸಿಂಹಸ್ವಾಮಿಗೆ ಬಹಳ ಸಂತೋಷವಾಗಿರ್ತಕ್ಕಂಥದ್ದು ಚಿತ್ರಾನ್ನ. ಅವನಿಗೆ ಬಹಳ ಇಷ್ಟ. ಅದಕ್ಕೆ ಕನಿಷ್ಠ ಪಕ್ಷ ಸ್ವಲ್ಪನಾದರೂ ಮನೆಯಲ್ಲಿ ಚಿತ್ರಾನ್ನ ಮಾಡಿ ನೈವೇದ್ಯವನ್ನು ಮಾಡಿ. ಅದು ನಿಂಬೆಹಣ್ಣು ಚಿತ್ರಾನ್ನ ಬಹಳ ಇಷ್ಟ ಅವನಿಗೆ. ಆ ನಿಂಬೆಹಣ್ಣು ಚಿತ್ರಾನ್ನ ನೀವು ಮಾಡಿ ಮನೆಯಲ್ಲಿ ನೈವೇದ್ಯ ಮಾಡಿ. ದೇವಸ್ಥಾನದಲ್ಲಿ ಮಾಡಿಸೋ ಹಾಗಿದ್ರೆ ಮೊಸರನ್ನ ಮಾಡಿಸಿ. ಯಾಕೆಂದರೆ ಅವಳು ಲಕ್ಷ್ಮಿಗೆ ತುಂಬ ಪ್ರಿಯ ಮೊಸರನ್ನ. ಅದಕ್ಕೆ ಅವಳಿಗೆ ಮೊಸರನ್ನ ಶಾಂತಿ ಅಂತ ಯಾವಾಗಲೂ ತೊಡೆ ತಟ್ತಿರೋಳು ಅಂತೆ. ಅದಕ್ಕೆ ಚಂಚು ಲಕ್ಷ್ಮಿ ಅಂತ ಕರೆಯೋಳು. ಇದಕ್ಕೆ ಈ ಚಂಚು ಲಕ್ಷ್ಮಿ ಅಂದರೆ ಕಾಡು ಜನಾಂಗೆಲ್ಲ ಮೊಸರನ್ನೇ ನೈವೇದ್ಯ ಮಾಡಿಸ್ತಾರೆ ಇವತ್ತಿಗೂ ಅವರಿಗೆ. ಯಾಕೆಂದರೆ ಚಂಚು ಲಕ್ಷ್ಮಿ ಅವ್ರ ವಂಶದಲ್ಲಿ ಹುಟ್ಟಿರೋದು. ಇದೆಲ್ಲ ಸಾಕ್ಷಿ ರೂಪ. ಸಮಯ ಬೇಕು, ಇಷ್ಟೆಲ್ಲ ವಿವರಿಸ್ತಾ ಇರೋದಕ್ಕೆ ಇನ್ನಷ್ಟು ವಿಚಾರ ಬೇಕು. ಆದರೆ ಇವತ್ತು ಸಾಯಂಕಾಲ ನಿಮ್ಮ ಮನೆಗಳ ಎಲ್ಲರ ಮನೆಯಲ್ಲೂ ಚಿತ್ರಾನ್ನ ನೈವೇದ್ಯ ಮಾಡಿ ನರಸಿಂಹಸ್ವಾಮಿಯ ಸ್ಮರಣೆ ಮಾಡ್ಕೊಳ್ಳಿ. ಆ 9 ನರಸಿಂಹಸ್ವಾಮಿ ಸ್ಮರಣೆ ಮಾಡಿಕೊಂಡು ಎಲ್ಲರೂ ಎಲ್ಲೆಲ್ಲ ನರಸಿಂಹಸ್ವಾಮಿ ದೇವಸ್ಥಾನಗಳಿದೆಯೋ ಪ್ರತಿಯೊಬ್ಬರು ದರ್ಶನ ಮಾಡ್ಕೊಂಬನ್ನಿ. ಆ ನರಸಿಂಹನ ದರ್ಶನ ಮಾಡುವಾಗ ಸುಮ್ಮನೆ ನಾನು ಹೋಗಿದ್ದೆ ನಮ್ಮ ಮನೆ ಹತ್ರನೇ ಇದ್ದಿದ್ದು ಬಿಡಿ ದೇವಸ್ಥಾನ ಅನ್ಕೊಂಡ್ಬಿಡ್ಬೇಡಿ. ಇವತ್ತು ಆ ನರಸಿಂಹಸ್ವಾಮಿ ಎಲ್ಲ ಕ್ಷೇತ್ರದಲ್ಲಿ ದೇವಸ್ಥಾನಗಳಲ್ಲಿ ಒಂದೊಂದು ಶಕ್ತಿ ಇದೆ. ಇನ್ನೇನು ಹಿರಣ್ಯಕಶಿಪುನ ಸಾಯಿಸಿರೋ ಜಾಗ ಮದ್ದೂರಲ್ಲಿ ಕೂಡ ಇದೆ. ಮದ್ದೂರಲ್ಲಿ ನರಸಿಂಹಸ್ವಾಮಿ ಇದ್ದಾನೆ. ಬೆಟ್ಟದ ಮೇಲೆ ಉಗ್ರ ನರಸಿಂಹ, ಕಂಬದ ನರಸಿಂಹ ಇದ್ದಾನೆ. ಜ್ವಾಲಾ ನರಸಿಂಹ ಒಂದು ಕಡೆ ಕೂತಿದ್ದಾನೆ. ಅದಾದ್ಮೇಲೆ CB ನರಸಿಂಹ ತುಮಕೂರು ಬಳಿಯಲ್ಲಿ ಸಿರಾ ಹತ್ರ ಇದ್ದಾನೆ. ಎಂತ ಚೆನ್ನ, ಒಂದೊಂದು ನರಸಿಂಹ ಸುಮ್ಮನೆ ಅಲ್ಲ, ಎಲ್ಲೆಲ್ಲಿದ್ದಾನೆ. ಪಾನಕ ನರಸಿಂಹ, ಪಾನಕ ಹಾಕಿದ್ರೆ ಒಳಗಡೆ ಗುಟಕ್ ಅನ್ನತ್ತೆ, ಅಷ್ಟು ಚೆನ್ನಾಗಿ ಪಾನಕ ಒಳಭಾಗಕ್ಕೆ ಹೋಗುತ್ತೆ. ಇದಕ್ಕೆ ಪ್ರತಿಯೊಬ್ಬರಿಗೂ ಯೋಗ ಬೇಕು. ಆ ಯೋಗ ನಿದ್ರೆಯಿಂದ ಎದ್ದೆದ್ರು ನೀವು ಆ ಯೋಗ ನರಸಿಂಹ ದರ್ಶನ ಮಾಡಿ ಸುದರ್ಶನ ಆಗಿರ್ತಕ್ಕಂಥ ಆ ಸುದರ್ಶನ ಅಂದರೆ ಕಣ್ಣಲ್ಲಿ ಆ ದರ್ಶನವನ್ನು ಮಾಡಿದ್ರೆ ನಿಮ್ಮ ದಾರಿದ್ರ್ಯ ಓಡಿಸ್ಬೋದು. ಎಣ್ಣೆ ಶಾಸ್ತ್ರ ಅನ್ನೋದು ಈ ಕ್ಷೇತ್ರದಲ್ಲಿ ಮುಲ್ಕಿಲಿ ಹೇಳಿದ್ನಲ್ಲ, ಅಲ್ಲಿ ಒಮ್ಮೆನಾದರೂ ಜೀವನದಲ್ಲಿ ಹೋಗಿ ಎಣ್ಣೆ ಶಾಸ್ತ್ರವನ್ನು ಮಾಡಬೇಕು. ಅದು ಹೇಗೆ ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಆದರೆ ಇವತ್ತಿಗೆ ಮಂಗಳವನ್ನು ಹಾಡೋ ಸಮಯ ಬಂದ್ಬಿಡ್ತು. ಮಂಗಳವನ್ನು ಯಾಕೆ ಹಾಡ್ತೀವಿ ಇವತ್ತು ಅಂದರೆ ಬಹಳ ವಿಶೇಷವಾಗಿ ನರಸಿಂಹ ಸ್ಮರಣೆ ಮಾಡ್ಕೋಬೇಕು. ಯಾಕೆಂದರೆ ನರಸಿಂಹ ಮಂಗಳವಾರವೇ ಶ್ರೇಷ್ಠ. ಆದರೆ ಇವತ್ತು ಶುಕ್ರವಾರ ಲಕ್ಷ್ಮೀ ನರಸಿಂಹ, ಯೋಗ ನರಸಿಂಹ, ಎಲ್ಲ ನರಸಿಂಹನಿಗೆ ನಮಸ್ಕರಿಸ್ತಾ ಏನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.
ಗುರುಜಿ, ಇವತ್ತು ನರಸಿಂಹನನ್ನ ಸ್ಮರಿಸೋಕೆ ಮರಿಲೇಬಾರ್ದು, ಬಹಳನೇ ವಿಶೇಷ ಒಂದು ಫಲಪ್ರಾಪ್ತಿ ಆಗತ್ತೆ ಅಂತ ಹೇಳಿದ್ರ. ಹಾಗೆ ಕರ್ನಾಟಕದಲ್ಲೂ ಕೂಡ ನರಸಿಂಹನ ಒಂದು ಶಕ್ತಿಯ ಸಾನ್ನಿಧ್ಯ ಎಲ್ಲೆಲ್ಲಿದೆ, ಮೊಗರ್ನಾಡು ಮತ್ತು ಮುಲ್ಕಿಯ ಒಂದು ಕ್ಷೇತ್ರಗಳಲ್ಲಿ ಇದೆ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹೀಗೆ ಮಾರ್ಗದರ್ಶನವನ್ನ ನೀಡ್ತಾ ಇರಬೇಕು ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಸರಿ, ಮತ್ತೆ ಭೇಟಿಯಾಗೋದು ಯಾವಾಗ ತಿಳಿದಿದೆ. ಸೋಮವಾರ ಬೆಳಗ್ಗೆ ಸರಿಯಾಗಿ 9 ಗಂಟೆಗೆ ನಿಮ್ಮ ನೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ನಿಮ್ಮ ಅಪ್ಪಣೆಯೊಂದಿಗೆ ಹೋಗಿ ಬರ್ತೀವಿ. ನಮಸ್ಕಾರ.